ನಾಪತ್ತೆಯಾಗಿರುವ ಲಾರಿ ಶಿರೂರಲ್ಲೇ ಇರುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಶಿರೂರಲ್ಲಿ ಲಾರಿ ನಾಪತ್ತೆಯಾಗಿರೋದ್ರ ಬಗ್ಗೆ ನಂಬಿಕೆ ಹೆಚ್ಚಾಗಿದೆ. ಅಂಕೋಲಾ ಮೂಲಕ ಹಾದು ಹೋಗಿದ್ದ ಅರ್ಜುನ್ ಇದ್ದಂತಹ ಲಾರಿ ಸದ್ಯ ಲಾರಿ ಹಾಗೂ ಚಾಲಕ ಅರ್ಜುನ್ ನಾಪತ್ತೆಯಾಗಿದ್ದಾರೆ. ಶೋಧ ಮುಂದುವರೆದಿದೆ. ಘಟನೆಯಾಗಿ 9 ದಿನ ಕಳೆಯಿತು. ಅಂಕೋಲಾ ಮೂಲಕ ಹಾದು ಹೋಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ನ್ಯೂಸ್ ಫಸ್ಟ್ಗೂ ಕೂಡ ಈ ದೃಶ್ಯ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕಾರವಾರ ಪ್ರತಿನಿಧಿ ಸಂದೀಪ್ ನೀಡ್ತಾರೆ. ಸಂದೀಪ್, ಎಲ್ಲಿವರೆಗೂ ಬಂದಿದೆ ಈ ಅರ್ಜುನ್ ಶೋಧ? ಹೌದು ಸಭಾ, ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಜುಲೈ 16ರಂದು ಗುಡ್ಡ ಕುಸಿತ ಆಗಿತ್ತು. ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ 11 ಜನ ನಾಪತ್ತೆಯಾಗಿದ್ರು. ಈಗ ಸದ್ಯ 8 ಶವಗಳು ಸಿಕ್ಕಿರತಕ್ಕಂಥದ್ದು. ಆದರೆ ಪ್ರಮುಖವಾಗಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಎಂಬಾತ ಇಲ್ಲಿ ನಾಪತ್ತೆಯಾಗಿದ್ದ. ಆತ ಎಲ್ಲಿದ್ದಾನೆ ಅನ್ನೋದೇ ಈಗ ಸಾಕಷ್ಟು ಕಾರ್ಯಾಚರಣೆ ನಡೀತಾ ಇದೆ. ಇದ್ರ ಜೊತೆಗೆ ಏನು ಕೇರಳದಲ್ಲೂ ಸಹ ಈ ವಿಚಾರ ಸಾಕಷ್ಟು ಸದ್ದನ್ನ ಮಾಡಿರತಕ್ಕಂಥದ್ದು. ಯಾಕಂದ್ರೆ ಆತ ಗುಡ್ಡದ ಕೆಳಗೆ ಇದ್ದಂತಹ ಮಣ್ಣಿನಲ್ಲಿ ಆತನ ಲಾರಿ ಹೂತೋಗಿದೆ. ಆತ ಜೀವಂತ ಆಗಿದ್ದಾನೆ ಅನ್ನೋದು ಈಗ ಕೇರಳ ಸರ್ಕಾರ ಸಾಕಷ್ಟು ಒತ್ತಾಯ ಮಾಡಿ ಆತನನ್ನು ಹೊರ ತೆಗೀರಿ ಅಂತ ಹಿನ್ನೆಲೆಯಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ರೆ ಈಗ ಗುಡ್ಡದ ಕೆಳಗೆ ಆತ ಇಲ್ಲ, ಲಾರಿ ಏನಿದೆ ನದಿಗೆ ಬಿದ್ದಿದೆ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗಿದೆ. ಇದರ ನಡುವೆ ಏನು ಆ ಲಾರಿ ಆ ಸ್ಥಳಕ್ಕೆ ಬಂದಿದೆ ಅನ್ನೋದು ಸಿಸಿಟಿವಿ ಸಹ ಈಗ ಪೊಲೀಸರಿಗೆ ಲಭ್ಯ ಆಗಿರತಕ್ಕಂಥದ್ದು. ಏನು ಜುಲೈ 16ರಂದು ಕೇರಳದಿಂದ ಅರ್ಜುನ್ ಲಾರಿಯನ್ನ ಅಂದ್ರೆ ಭಾರತ್ ಬೆಂಜ್ ಲಾರಿಯನ್ನ ತೆಗೆದುಕೊಂಡು ಜೋಯ್ಡಾದ ರಾಮನಗರಕ್ಕೆ ಬಂದಿದ್ದ. ಜುಲೈ 15ರಂದು ಆ ಲಾರಿಯಲ್ಲಿ ಏನು ಟಿಂಬರ್ ಅನ್ನ ರಾಮನಗರದಿಂದ ತುಂಬಿಕೊಂಡು ಹೊರಟಿರುವಂತದ್ದು ಸಂಪೂರ್ಣ ಖಚಿತ ಆಗಿದೆ. ಆತನ ಮೊಬೈಲ್ ಡೀಟೇಲ್ಸ್ ಮೂಲಕ ಆತ 4ವರೆಗೆ ಅಂದ್ರೆ ಜುಲೈ 15ರ ಸಂಜೆ 4ವರೆಗೆ ಆತ ಏನು ಅಲ್ಲಿ ಜೋಯ್ಡಾದ ರಾಮನಗರದಿಂದ ಬಿಟ್ಟಿದ್ದ. ಅಲ್ಲಿಂದ ಏನು ಹಳಿಯಾಳ ಮಾರ್ಗವಾಗಿ ಆತ ಯಲ್ಲಾಪುರಕ್ಕೆ ಬಂದಿದ್ದ. ಮಧ್ಯರಾತ್ರಿ ಯಲ್ಲಾಪುರದಲ್ಲಿ ಅಲ್ಲಿಂದ ಸಾಗಿ ಅಂಕೋಲಾ ಮಾರ್ಗಕ್ಕೆ ಬಂದಿದ್ದಾನೆ. ಸುಮಾರು 2:45ಕ್ಕೆ ಆತನ ಸ್ನೇಹಿತ ಅಂದ್ರೆ ಅವನ ಜೊತೆ ಮತ್ತೊಂದು ಲಾರಿ ಸಹ ಬಂದಿತ್ತು. ಅದೇ ಭಾಗದಲ್ಲಿ ಟಿಂಬರ್ ತುಂಬಿಕೊಂಡು ಆತ ಸಹ ಕೇರಳಕ್ಕೆ ಹೊರಟಿದ್ದ. ಆತ ಕರೆ ಮಾಡಿದ್ದ. ಈ ಸಂದರ್ಭದಲ್ಲಿ ಆತ ಏನು ಲಾರಿ ಚಾಲಕ ಅರ್ಜುನ್ ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲಗ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಸಹ ನೀಡಿದ್ದ. ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 3:47 ವೇಳೆಗೆ ಆತ ಏನು ಶಿರೂರಿನ ಏನ ಗುಡ್ಡ ಕುಸಿತ ಆದಂತಹ ಸ್ಥಳಕ್ಕೆ ಬಂದು ಆತ ಲಾರಿಯನ್ನ ನಿಲ್ಲಿಸಿ ಅಲ್ಲಿ ಮಲಗಿದ್ದಾನೆ. ಇದು ಸಹ ಈಗ ಫೋನ್ ಅಲ್ಲಿ ನಿಂತಿರಂತದ್ದು, ಅವನ ಲಾಸ್ಟ್ ಲೊಕೇಶನ್ ಅಲ್ಲಿ ನಿಂತಿರಂತದ್ದು ಈಗ ಪೊಲೀಸಿಗೆ ಲಭ್ಯ ಆಗಿದೆ. ಇದ್ರ ಜೊತೆ ಆತ 8:48ರ ವೇಳೆಗೆ ಗುಡ್ಡ ಕುಸಿತ ಆಗಿರತಕ್ಕಂಥದ್ದು. ಆ ಲಾರಿಯಲ್ಲಿ ಸಹ ಈಗ ಸಿಸಿಟಿವಿ ದೃಶ್ಯಗಳನ್ನ ನಾವು ಗಮನಿಸಬಹುದು. ಪೆಟ್ರೋಲ್ ಬಂಕ್ಗಳಲ್ಲಿ ಅಂದ್ರೆ ಲಾರಿ ಆಯಾ ಸಂದರ್ಭದಲ್ಲಿ ಸಿಸಿಟಿವಿಯಲ್ಲಿ ಅಂದ್ರೆ ಲಾರಿ ಸಾಗಿರೋದನ್ನ ಈಗ ಸಂಪೂರ್ಣ ಪೆಟ್ರೋಲ್ ಬಂಕ್ ಮತ್ತೆ ಇತರೆ ಸಿಸಿಟಿವಿಯಲ್ಲಿ ಪೊಲೀಸರು ಪರಿಶೀಲನೆ ಮಾಡಿ ಮಾಹಿತಿಯನ್ನು ಪಡೆದಿದ್ದಾರೆ. ಸುಮಾರು 3:47ಕ್ಕೆ ಆತ ಸ್ಥಳಕ್ಕೆ ಬಂದಿರೋದನ್ನ ಖಚಿತಪಡಿಸಿದ್ದಾರೆ. ಮತ್ತೆ 8:48ಕ್ಕೆ ಆ ಲಾರಿ ಬಿದ್ದಿರತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗಿದೆ. ಆತನ ಮೊಬೈಲ್ ಸಹ ಅದೇ ಸಂದರ್ಭದಲ್ಲಿ ಸ್ವಿಚ್ ಆಫ್ ಆಗಿದೆ ಅನ್ನೋ ಮಾಹಿತಿನ ಈಗ ಲಭ್ಯ ಆಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆತ ಅಲ್ಲೇ ಅದೇ ಸ್ಥಳದಲ್ಲೇ ಇದ್ದಾನೆ ಅರ್ಜುನ್, ಏನು ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್. ಮತ್ತೆ ಆತನ ಲಾರಿ ಈ ಗುಡ್ಡ ಕುಸಿತ ಆದಂತಹ ಸ್ಥಳದಲ್ಲೇ ಇದೆ ಅನ್ನೋದು ಈಗ ಖಚಿತಪಡಿಸಿದ್ದಾರೆ. ಈಗ ಗುಡ್ಡದ ಕೆಳಗಿದ್ದಂತಹ ಮಣ್ಣನ್ನ ಸಂಪೂರ್ಣವಾಗಿ ತೆರವು ಮಾಡಿದ್ದಾರೆ. ಆ ಸ್ಥಳದಲ್ಲಿ ಇಲ್ಲ. ಈಗ ಗುಡ್ಡದ ಕೆಳಗಿರುವಂತಹ ಅಂದ್ರೆ ನದಿಗೆ ಬಿದ್ದಂತಹ ಮಣ್ಣಿನ ಅಡಿಯಲ್ಲಿ ಈ ಲಾರಿ ಸಿಲುಕಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತಿನಿಂದ ನಿರಂತರ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಶಾಸಕ ಸತೀಶ್ ಶೈಲ್ ಒಂದು ಪೋಕ್ಲೈನ್ ಅನ್ನ ತಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.